ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇದು ನಿನ್ನೆ ವ್ಲಾಗ್ ಆಗಿರುತ್ತೆ, ಡಿಸೆಂಬರ್ 16ನೇ ತಾರೀಕಿನ ವ್ಲಾಗ್. ಇದನ್ನು ಬೇಗನೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಆಯ್ತು ನಾನು ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ತುಂಬ ಬ್ಯುಸಿ ಅದು ಇದು ಅಂದ್ಕೊಂಡು ವ್ಲಾಗ್ಸ್ನ ಎಡಿಟ್ ಮಾಡೋದಕ್ಕೆ ಆಗ್ತಾಯಿಲ್ಲ. ವ್ಲಾಗ್ಸು ಆ್ಯಸ್ ಯೂಶ್ವಲ್ ಶೂಟ್ ಆಗ್ತಿದೆ, ಬಟ್ ಎಡಿಟ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡೇ ಬಿಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡೇ ಬಿಟ್ಟೆ. ಸೊ ಚಳಿ ಅಲ್ವಾ, ತುಂಬ ಸ್ವೆಟರ್ ಹಾಕ್ಕೊಂಡ್ರೆ ಏನಂದರೆ ಸ್ವಲ್ಪ ನನಗೇನೋ ಇಚ್ಚಿಂಗ್ ಥರ ಆಗಿಬಿಡುತ್ತೆ ಸ್ಕಿನ್ನು. ಹಾಗಾಗಿ ಸ್ವೆಟರ್ ಸ್ಕಿಪ್ ಮಾಡಿಬಿಟ್ಟು ಜಸ್ಟ್ ತಲೆಗೆ ಇದೊಂದು ಬಟ್ಟೆ ಕಟ್ಕೊಂಡಿದ್ದೀನಿ, ಕರ್ಚೀಫ್ ಥರ. ಆ್ಯಂಡ್ ಪಾಪು ಪಾಟಿ ಮಾಡಿದ್ದ, ಅವನಿಗೆ ಬಿಸಿನೀರು ಬರ್ತಾ ಇರಲಿಲ್ಲ. ಸೋಲಾರಲ್ಲಿ ಫುಲ್ ತಣ್ಣಗೆ ನೀರು ಬರ್ತಾಯಿದೆ. ಹಾಗಾಗಿ ಇಲ್ಲೇ ಬಿಸಿನೀರು ಬಿಸಿ ಮಾಡ್ಕೊಂಡು ಕಾಯಿಸ್ಕೊಂಡು ತೊಗೊಂಡೋಗಿ ಅವನಿಗೆ ವಾಶ್ ಮಾಡಿದ್ದಾಯಿತು. ಸೊ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟಿದ್ದೀನಿ. ಈ ಕಾಟ್ ಬಂದು ಈ ರಾಕರ್ ಇದೆಯಲ್ಲ, ಪಾಪು ಚೇರು ಆ ಕಡೆ ಇತ್ತು, ನೀವು ನೋಡಿರ್ತೀರ. ಸೊ ಸುಮ್ಮನೆ ಚೇಂಜ್ ಮಾಡಬೇಕಂತ ಅನ್ನಿಸ್ತು. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಏನೋ ಸಜೆಷನ್ ಮಾಡಿದ್ರು, ಮನೆಯಲ್ಲಿ ಒಂದೇ ಥರ ಇರಬಾರ್ದು ವಸ್ತುಗಳು, ಚೇಂಜ್ ಮಾಡ್ತಾ ಇರಬೇಕು ಅಂತ. ಹಾಗಾಗಿ ವೈದ್ಯರು ಹೇಳಿದ್ದು, ರೋಗಿ ಬಯಸಿದ್ದು ಅಂದ್ಕೊಂಡು ನನಗೂ ಯಾಕೋ ಚೇಂಜ್ ಮಾಡಬೇಕಂತ ಅನ್ನಿಸ್ತಿತ್ತು. ಅವ್ರು ಹೇಳಿದ್ಮೇಲೆ ಚೇಂಜ್ ಮಾಡೇ ಬಿಟ್ಟೆ. ಸೊ ಇವಾಗ ಇನ್ನೂ ಹಾಲ್ ಸ್ವಲ್ಪ ಸ್ಪೇಷಿಯಸ್ ಅಂತ ಅನ್ನಿಸ್ತಿದೆ. ಚಿಕ್ಕ ಇದೆ ಅಲ್ವಾ, ಸೊ ಹಾಲ್ ತುಂಬ ಬರೀ ಕಾಟೇ ತುಂಬ್ಕೊಬಿಡ್ತಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ಏನೋ ಒಂಥರ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ, ಮಕ್ಕಳು ಆಟಾಡೋದಕ್ಕೂ. ಒಂದೊಂದು ಬೇಳೆ ಬೇಡ, ಇಲ್ಲಿ ಒಂದೊಂದು ಬೇಳೆ ಬೇಡ, ಒಂದೊಂದು ಬೇಳೆ ಮಾಡಿ, ಇನ್ನೊಂದ್ಸಲ ಮಾಡು. ಒಂದೊಂದು ಬೇಳೆ ಚಂದ್ರನ್ ಬೇಳೆ, ಒಂದೊಂದು ಬೇಳೆ ಬೇಡ. ಇನ್ನು ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಒಂದಷ್ಟು ಸಾಂಗ್ಸ್ಗಳು ಫೇವ್ರೇಟ್ ಆಗಿಬಿಟ್ಟಿದೆ. ನನ್ನ ಮಗನಿಗಂತೂ ಜಯ ಜನಾರ್ದನ ಸಾಂಗ್ ಬಂದರೆ ಟಿ ವಿ ಬಿಟ್ಟು ಕತ್ತು ಆ ಕಡೆ ಈ ಕಡೆ ಅಳ್ಳಾಡೋದಿಲ್ಲ. ಆ್ಯಂಡ್ ಇನ್ನೊಂದು ಆ್ಯಡ್ ಬರುತ್ತಲ್ಲ, ಸಂತೂರ್ ಅಂತ. ಸೊ ಅದು ಬಂದ್ರೂ ಅಷ್ಟೇ, ಅವನು ಕತ್ತು ಅಲ್ಗಾಡಿಸೋದೇ ಇಲ್ಲ. ಸೊ ಒಂದಷ್ಟು ಸಾಂಗ್ಸ್, ಬ್ಯಾಂಗಲ್ ಬಂಗಾರಿ ಮತ್ತು ಕೋತಿಯಿಂದ ಬಂದವರು ಮನುಜರು, ಸೂ ಫ್ರಮ್ ಸೋ ಇಂದ ಅದು. ಆಮೇಲೆ ಇನ್ನು ಯಾವ ಧರಣಿ ಮಂಡಲ, ಈ ಥರ ಒಂದಷ್ಟು ರೈಮ್ಸ್ಗಳೆಲ್ಲ ಅವರಿಗೆ ಫೇವ್ರೇಟ್ ಆಗಿಬಿಟ್ಟಿದೆ. ಅವನಿಗೆ ಇನ್ನೊಂದು ಯಾವುದೋ ಹಸುದೊಂದು ಸಾಂಗ್ ಬರುತ್ತೆ ರೈಮ್ಸು, ಅದೊಂದು ಇಷ್ಟ. ರೈಲ್ದೊಂದು ಬರುತ್ತೆ, ಅದೊಂದು ಇಷ್ಟ. ಅದೆಲ್ಲ ಬಂದರೆ ಅವನು ಏನೋ ನನಗೆ ಗೊತ್ತು ಅನ್ನೋ ಥರ ನೋಡ್ತಾ ಇರ್ತಾನೆ. ಅದನ್ನು ನೋಡೋದೇ ಒಂಥರ ಖುಷಿ. ಇನ್ನು ನಮ್ಮ ಲಿರೀಶಾ 3-4 ದಿನದಿಂದ ಚಿತ್ರಾನ್ನ ಮಾಡು ಅಂತ ತಲೆ ತಿಂತಾ ಇದ್ಲು. ಸೊ ಫೈನಲಿ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣಿತ್ತು, ಹಂಗೂ ನಾನು ಯಾಮಾರಿಸ್ತಿದ್ದೆ, ಬೇಡ ಅದು ಯಾರು ತಿಂತಾರೆ ಅಂದ್ಕೊಂಡು ನನಗೆ ಬೇಜಾರಾಗ್ತಿತ್ತು. ಸೊ ಅವಳಿಗೆ ಇಲ್ಲ ನಿಂಬೆಹಣ್ಣಿಲ್ಲ, ಅದಿಲ್ಲ ಇದಿಲ್ಲ ಅಂತ ಯಾಮಾರಿಸ್ತಿದ್ದೆ. ಬಟ್ ಇವತ್ತು ಫೈನಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಪಾಪು ಕೂಡ ಒಂದಷ್ಟೊತ್ತು ಕುತ್ಕೊಂಡು ಟಿ ವಿ ನೋಡ್ತಾಯಿದ್ದ, ಆಟಾಡ್ತಾಯಿದ್ದ. ಮತ್ತು ಆ ಕಾಟ್ ಹತ್ರ ಕರೆಕ್ಟಾಗಿ ಬಿಸಿಲು ಬರುತ್ತೆ ಇವಾಗ. ಸೊ ಅವನಿಗೆ ಚೆನ್ನಾಗಿ ಬಿಸಿಲು ಕಾಯಿಸ್ಬೋದು. ಹಾಗಾಗಿ ಅಲ್ಲೇ ಒಂಥರ ಕಾಟ್ ಸೆಟ್ ಆಗ್ತು. ಆಮೇಲೆ ಲಿರೀಶಾ ರೆಡಿ ಆಗೋದಕ್ಕೆ ಅಂತ ಹೋದ್ಲಲ್ಲ, ಆವಾಗ ನಾನು ಕರ್ಕೊಂಡು ಬಂದು ಪಾಪುನ ಎತ್ಕೊಂಡು ಒಂದು ಸ್ವಲ್ಪ ಓಡಾಡ್ತಾ ಇರ್ತೀನಿ. ಅವನು ಒಂದೇ ಕಡೆ ಕೂರಿಸಿದ್ರೆ ಸುಮ್ಮನೆ ಬೇಜಾರು ಮಾಡ್ಕೋತಾನೆ ಅಂತ ಅವನು ಈ ಕಡೆ ಎಲ್ಲ ಕರ್ಕೊಂಡು ಬಂದು ತೋರಿಸ್ತೀನಿ. ಆ್ಯಂಡ್ ಈಗ ಚಿತ್ರಾನ್ನ ರೆಡಿ. ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಏಯ್ ಜಾಸ್ತಿ ಇಲ್ಲ ಬೈಲಿ, ಎಂತ ಜಾಸ್ತಿ ಹಾಕೋರು ಅಂದ್ಕೋ. ನೀನು ಲೇಟ್ ಮಾಡಿದಷ್ಟು ಲೇಟ್ ಆಗುತ್ತೆ, ಆಗಲೇ ಟೈಮ್ ಆಯಿತು. ನಿಂತ್ಕೋ ಸುಮ್ಮನೆ, ಕತ್ತೈತು ಅಲ್ಲಿ ಹಿಂಗೆ ಆಡ್ತಾಳೆ. ನನಗೆ ಕೊಡ್ತೀನಿ ಇವಾಗ ಏಟಾ ಅಲ್ಲಿ. ನನ್ನ ಕೈ ಕೋಲ್ಡು, ಅದಕ್ಕೆ ಬಾ ಬೇಗ ಅಲ್ಲಿ ಅಂದ್ಕೋ ಫಸ್ಟ್ ಅಲ್ಲಿ. ಸರಿ ಬರ್ತೀನಿ. ಮೂಗೊರ್ಸಿದ್ಯಾ? ನಾನ್ಸೆನ್ಸ್. ಒರ್ಸಿದ್ಯಾ? ಅಂದರೆ ಬ್ಯಾಗ್ ಎತ್ಕೊಂಡು ಹೋಗ್ಲಿಲ್ಲ ಪಪ್ಪ, ನೀನು ಎತ್ಕೋಗ್ಬೇಕು ಇವಾಗ. ಬೈಲಿ, ಏಯ್ ಎಲ್ಗೋಯ್ತೀಯ ಬೈಲಿ ಅಂದ್ಕೋ. ನಿನ್ಗೇನೋ ಇಲ್ಲ. ಕರ್ಕೊಯ್ತೀಯಾ? ಎಲ್ಲಿ ಬ್ಯಾಗಲ್ಲಿ ಹಿಡ್ಕೊ ಕರ್ಕೋಗ್ಬಿಡು. ಇಸ್ಕೊಡ್ಲಿ. ಯಾವ ಯೆಲ್ಲೋ ಕಲರಲ್ಲಿ ತಗೋ, ರೆಡ್ಡು ಚೆನ್ನಾಗಿ ಕಾಣಲ್ಲ, ಯೆಲ್ಲೋ ಕಲರ್ ಅಂದ್ಕೋ. ಬೈಲಿ ಪಾಪ.
ಏನು ಅಂದ್ಕೊ ಒಂದು ನಿಮಿಷ ಇಲ್ಲೇನೋ ಐತೆ ಕಣ್ಣತ್ರ ಕಣ್ಣೊಳಗು. ಏನದು ಅದು ಏನಿಲ್ಲ, ಹೋಗು ಬಾಯ್. ಆಗಿಲ್ಲ ಪಾಪ ಅಕ್ಕಂಗೆ ಬಾಯ್ ಮಾಡು. ಪಾಪ ಬಾಯ್ ಮಾಡು ಅಕ್ಕಂಗೆ. ಬಾಯ್ ಬಾಯ್ ಮಾಡು. ಇವನು ಬಾಯಿ ಮಾತ್ರ ಮಾಡಲ್ಲ, ಹೊಟ್ಟೋಯ್ತವ್ರಲ್ಲ ಅಂತ. ಬಾಯ್ ಮಾಡಪ್ಪು. ಅಪ್ಪು ಬಾಯ್ ಮಾಡು. ಬಾಯ್. ಸೊ ಜಾರೆಲ್ಲ ಕೆಟ್ಟೋಗ್ಬಿಟ್ಟಿದೆ. ಕೆಟ್ಟೋಗಿ ಒಂದು ತಿಂಗಳು ಮೇಲಾಯ್ತು. ಇವ್ರು ಇನ್ನೂ ರಿಪೇರಿ ಮಾಡಿಸ್ಕೊಬರ್ಲಿಲ್ಲ. ಹಾಂ ಇಲ್ಲ ಇಲ್ಲ, ಇಟ್ಕೊಂಡು ಹೋಗ್ಬಿಡು ನೀನು. ಬಾಯ್ ಬಾಯ್ ಮಾಡಕ್ಕಂಗೆ ಬನ್ನಿ. ಪಪ್ಪ ತೊಗೊಂಡೋಯ್ತಲ್ಲ. ಬಾಯ್ ಮಾಡು. ನನ್ನ ಬಾಯಿನೂ ತೊಳ್ದಿರೋಣ ನೀನು. ವಾ ಅಕ್ಕ ಹೊಟ್ಟೋಯ್ತಾ? ಅಯ್ಯೋ ಇದಾ ಅಕ್ಕ ಇಲ್ಲಪ್ಪ. ಹಾಂ ಇನ್ನು ಈ ಸಲ ಮನೆಯಲ್ಲೇ ಅಂದರೆ ಮಿಲ್ಲಲ್ಲಿ ಮಾಡಿಸ್ತೀನಿ. ಸೊ ಮನೆಯಲ್ಲೇ ಪ್ರಿಪೇರ್ ಮಾಡೋಣ ಅಚ್ಚ ಖಾರದ ಪುಡಿ ಮತ್ತು ಅರಿಶಿನದ ಪುಡಿ ಅಂತ ಅಂದ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಅಚ್ಚ ಖಾರದ ಪುಡಿಗೆ ಮೆಣಸಿನ್ಕಾಯಿ ಎಲ್ಲ ತರಿಸಿದ್ದೆ ನಮ್ಮಮ್ಮ ಕೈಲಿ. ಸೊ ಅದನ್ನೆಲ್ಲ ಸ್ವಲ್ಪ ಒಣಗಾಕ್ತಾಯಿದ್ದೆ. ಮನೆಯಲ್ಲಿ ಒಂದು ಅರಿಶಿನದ ಕೊನೆ ಇತ್ತು, ಅದನ್ನು ಕೂಡ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ. ಅರಿಶಿನದ ಪುಡಿಯಿಂದ ಏನಂದರೆ ಪಾಪುಗಳಿಗೆ ಇನ್ನು ಸ್ವಲ್ಪ ಒಂದು ಚೂರು ಆ್ಯಡ್ ಮಾಡಿ ಕೊಡೋಣ ಅಂತ ಅನ್ನಿಸ್ತು. ಆಮೇಲೆ ಮನೆಯಲ್ಲೇ ಒಂದು ಸಲ ನಾನು ಅರಿಶಿನದ ಪುಡಿನ ಮಾಡಿದ್ದೆ ಮಿಕ್ಸಿಲಿನೋ, ಅದು ನೀಟಾಗಿ ಬರಲಿಲ್ಲ. ಬಟ್ ಸ್ವಲ್ಪ ಏನೋ ಚೆನ್ನಾಗಿ ಆಗಿತ್ತು. ಒಂದು ಸ್ವಲ್ಪ ಪುಡಿ ಚೆನ್ನಾಗಿ ಬಂದಿತ್ತು. ಇನ್ನು ಮಿಕ್ಕಿದೆಲ್ಲ ತರಿ ಆಗಿಬಿಟ್ಟಿತ್ತು. ಸೊ ಅದನ್ನು ಒಂದಿನ ಹಾಕಿ ಚಿತ್ರಾನ್ನ ಮಾಡಿದ್ದೆ. ಏನು ಟೇಸ್ಟ್ ಇತ್ತು ಗೊತ್ತಾ, ಸಕ್ಕತ್ತಾಗಿತ್ತು. ಸೊ ಅದನ್ನು ಇವಾಗ ಮಾಡೋಣ ಅಂದ್ಬಿಟ್ಟು ಎಲ್ಲ ಒಣಗಿಸೋಕ್ಕಾಗ್ತಾಯಿದ್ದೀನಿ. ಮತ್ತು ಸ್ವಲ್ಪ ಸೂತ್ಕ ಅದು ಇದು ಇತ್ತು ಮನೆಯಲ್ಲಿ. ಒಂದು 3 ಡೇಸ್ ಕಂಟಿನ್ಯೂಸ್ ಕೆಲಸ ಮಾಡಿದ್ದೀನಿ. ಮನೆ ಕ್ಲೀನಿಂಗು, ಅಡುಗೆ ಮನೆ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಒಂದಷ್ಟು ಕೆಲಸ ಮುಗಿಸಿ ಸೂತ್ಕ ಎಲ್ಲ ಕಳೆದಾಗಿತ್ತು. ಸೊ ಪಾಪುದು ಸೀರೆ ಕೂಡ ತೆಗೆದುಬಿಟ್ಟು ವಾಶ್ಗೆ ಹಾಕಿದ್ದೆ. ಅದೆಲ್ಲ ಮತ್ತೆ ಕಟ್ಟಿ ಅದನ್ನ ರೆಡಿ ಮಾಡ್ತಾಯಿದ್ದೀನಿ. ನಮ್ಮನೇಲಂತೂ ಕಸ ಅಂತೂ ಎಷ್ಟು ಸಲ ಗುಡಿಸಿದ್ರು ಬರುತ್ತೆ. ಧೂಳಂತೂ ಸಿಕ್ಕಾಪಟ್ಟೆ ಸಣ್ಣ ಸಣ್ಣ ಧೂಳಿರುತ್ತೆ. ಅದನ್ನ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಒಬ್ಬರು ಕಾಮೆಂಟಲ್ಲಿ ಕೇಳಿದರೆ, ನನ್ನ ವ್ಯೂವರ್ ಪಾಪ ತುಂಬ ಸಲ ಕೇಳಿದ್ದೀರಾ, ಸಾರಿ ನಾನು ವ್ಲಾಗ್ಸ್ ಹಾಕ್ತಿಲ್ಲ ಅಲ್ವಾ, ಅದಕ್ಕೆ ಅದನ್ನ ರಿಪ್ಲೈ ಮಾಡೋದಕ್ಕಾಗಿರಲಿಲ್ಲ. ಬೆಳ್ಳಿ ಬಟ್ಲನ್ನ ಹೇಗೆ ಯೂಸ್ ಮಾಡ್ತೀರಾ ಪಾಪುಗೆ, ಮತ್ತು ಯಾವ ಥರ ವಾಶ್ ಮಾಡೋದು ಅಂತ ಕೂಡ ಕೇಳಿದರು ಒಬ್ಬರು. ಸೊ ಅದಕ್ಕೆ ಇವಾಗ ರಿಪ್ಲೈ ಮಾಡ್ತಿದ್ದೀನಿ. ಸೊ ಬೆಳ್ಳಿ ಬಟ್ಲು ಬಳಸೋದ್ರಿಂದ ತುಂಬ ಉಪಯೋಗ ಇದೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ತುಂಬಾ ಬೆನಿಫಿಟ್ಸ್ ಏನೇನಿದೆ ಅಂತ ಸಿಗುತ್ತೆ. ಅದರಲ್ಲಿ ಕೆಲವೊಂದನ್ನು ನಾನು ಹೇಳ್ತೀನಿ. ಬೆಳ್ಳಿ ಬಟ್ಲನ್ನ ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆಗೆ ಯೂಸ್ ಆಗುತ್ತೆ. ಹಾಗೆಯೇ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ಜೊತೆಗೆ ಬ್ಯಾಕ್ಟೀರಿಯಾ ಇದ್ದರೆ ಅದನ್ನ ತೆಗೆದಾಕತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ. ಚಿಕ್ಕ ಮಕ್ಕಳಿಗೆ ಅನ್ನಪ್ರಾಶನ ಟೈಮಲ್ಲಿ, ಅಥವಾ ಮಕ್ಕಳಿಗೆ ಅಂತಲೇ ಬೆಳ್ಳಿ ತಟ್ಟೆ, ಲೋಟ ಇದೆಲ್ಲ ತೊಗೊತಾರೆ. ಸ್ಪೂನ್, ಬಟ್ಲು ಇದೆಲ್ಲನೂ. ಸೊ ಮಧ್ಯದಲ್ಲಿ ಇದೊಂದು ವಿಡಿಯೋ ಬಂತು. ಸೊ ಈ ಬ್ಯಾಗ್ನ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ಇದು ಚೆನ್ನಾಗಿದೆ, ನೀವು ನೋಡಿ ಹೇಗಿದೆ ಅಂತ. ಬೇಕಿದ್ರೆ ನಾನು ಸ್ಕ್ರೀನ್ ಮೇಲೆ ಲಿಂಕ್ನ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬೇಕಿದ್ರೆ ಪರ್ಚೇಸ್ ಮಾಡಿ, ಚೆನ್ನಾಗಿದೆ. ಇದನ್ನು ಈ ಥರನಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ತೋರಿಸ್ತೀನಿ. ಆ ಥರ ರಿಮೂವ್ ಮಾಡಿದ್ರೆ ದೊಡ್ಡದಾಗುತ್ತೆ ಬ್ಯಾಗು, ಇನ್ನು ಜಾಸ್ತಿ ಸ್ಪೇಷಿಯಸ್ ಆಗಿ ಯೂಸ್ ಆಗುತ್ತೆ. ಸೊ ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ, ಬೇಕಿದ್ರೆ ಪರ್ಚೇಸ್ ಮಾಡಿ. ಆ್ಯಂಡ್ ಮಕ್ಕಳಿಗೆ ಇದನ್ನು ಬಳಸೋದ್ರಿಂದ ಬೆಳ್ಳಿ ಬಟ್ಲನ್ನ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಕೆಲವ್ರು ತಗೋತಾರೆ, ಕೆಲವ್ರ ಕೈಲಿ ತಗೊಳ್ಳೋದಕ್ಕಾಗಿಲ್ಲ. ಹಾಗಾಗಿ ಏನು ತೊಂದರೆ ಇಲ್ಲ, ಬಳಸಿಲ್ಲ ಅಂದರೆ ಏನಿಲ್ಲ. ಬಟ್ ಬಳಸೋದ್ರಿಂದ ಒಳ್ಳೆಯದು. ಮತ್ತು ಇದರಲ್ಲಿ ಇನ್ನೊಂದು ಏನಂದರೆ, ಈ ತಾಮ್ರದ ತಟ್ಟೆ, ಇದು ಹಿತ್ತಾಳೆ ತಟ್ಟೆಗಳು ಬರುತ್ತೆ ನೋಡಿ, ಅದಕ್ಕೆ ಮಜ್ಜಿಗೆ ಹಾಕೋಂಗಿಲ್ಲ, ಹುಳಿ ಇರೋ ಸಾಂಬಾರು ಹಾಕೋಂಗಿಲ್ಲ. ಅದೆಲ್ಲ ಹಾಕಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಈ ಬೆಳ್ಳಿ ಬಟ್ಲಿಗೆ ಯಾವುದೇ ಪದಾರ್ಥ ಹಾಕಿದ್ರೂ ರಿಯಾಕ್ಷನ್ ಆಗೋಲ್ಲ. ಸೊ ಯಾವುದೇ ಹುಳಿ ಪದಾರ್ಥ ಇರ್ಬೋದು, ಸ್ವೀಟ್ ಇರ್ಬೋದು, ಖಾರ ಇರ್ಬೋದು, ರಿಯಾಕ್ಷನ್ ಆಗೋಲ್ಲ. ಒಳ್ಳೆಯದು ಅಂತಲೇ ಹೇಳಬಹುದು. ಹಾಗೆ ಇದನ್ನು ಬಳಸೋದು ಹೇಗೆ ಅಂದರೆ, ನೀವು ಏನಾದರೂ ಪದಾರ್ಥ ಮಾಡಿರ್ತೀರ, ಎಕ್ಸಾಂಪಲ್ ರಾಗಿ ಸರಿ ಮಾಡಿರ್ತೀರ. ಸೊ ರಾಗಿ ಸರಿನ ಬೆಳ್ಳಿ ಬಟ್ಲಿಗೆ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಹಾಗೆ ಬಿಡಬೇಕು. ಸ್ವಲ್ಪ ಹೊತ್ತು ಆ ಬಿಸಿ ಆರೋವರೆಗೂ ಬಿಡಬೇಕು. ಆವಾಗ ಅದ್ರದ್ದು ಬೆಳ್ಳಿಲಿ ಏನು ಅಂಶಗಳಿರುತ್ತೆ, ಒಳ್ಳೆಯ ಅಂಶಗಳು ಅದಕ್ಕೆ ಆಹಾರಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಸ್ವಲ್ಪ ಹೊತ್ತು ಅದನ್ನು ಹಂಗೆ ಬಿಟ್ಟು ಆಮೇಲೆ ಪಾಪುಗೆ ತಿನ್ನಿಸೋದ್ರಿಂದ ಒಳ್ಳೆಯದು. ಸೊ ಇದನ್ನ ನಾನು ಎಲ್ಲೋ ಓದಿದ್ದೆ. ಆವಾಗ ನಾನು ಲಿರಿಶಿಂಗೆ ಅಂತ ಫಸ್ಟು ಪರ್ಚೇಸ್ ಮಾಡಿದೆ. ಸಣ್ಣದು, ಅದು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜು. ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಬೆಳ್ಳಿ ಬಟ್ಲು ಯಾವ ಸೈಜ್ ಇದೆ ಅಂತ. ಸೊ ಸ್ವಲ್ಪ ಚಿಕ್ಕ ಸೈಜ್ ಅದು. ಬಟ್ ಇವನಿಗೆ ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂತ ಹೊಸದೇನೆ ತೊಗೊಂಡೆ. ಲಿರಿಶಿಂಗ್ ತೊಗೊಂಡಿರೋ ಬಟ್ಲನ್ನು ಇನ್ನೂ ಇಟ್ಟಿದ್ದೀನಿ. ಆ್ಯಂಡ್ ಇದನ್ನು ಕೂಡ ಹಾಗೆಯೇ ಹೊಸದು ತೊಗೊಂಡೆ. ಪಾಪು ಎದ್ದ ಅಷ್ಟರಲ್ಲಿ ಅವನ್ನ ಸ್ಕೂಟ್ರ್ ಮೇಲೆ ಕೂರಿಸ್ಬಿಟ್ಟು ಆಟಾಡಿಸ್ತಾ ಇದ್ದೆ.
ಏನಿಲ್ಲ ಸ್ಟೈಲ್ ನಿಮ್ದು. ವಾ ಹಾಗೆ ಬೆಳ್ಳಿ ವಸ್ತುಗಳ ಬಗ್ಗೆ ಇನ್ನೂ ಉಪಯೋಗಗಳು ಏನೇನಿದೆ ಅಂತ ಬೇಕು ಅಂದರೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಟಿಪ್ಸ್ ಏನಂದರೆ, ಬೆಳ್ಳಿ ಬಟ್ಟಲು ನೀವು ಪರ್ಚೇಸ್ ಮಾಡ್ತೀನಿ ಅಂದರೆ ಡಿಸೈನ್ ಇರೋದು ತೊಗೊಬೇಡಿ. ಪ್ಲೇನ್ ಇರುತ್ತೆ ನೋಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ ಥರ ಆದರೆ ಪರ್ಚೇಸ್ ಮಾಡಿ. ಡಿಸೈನ್ ಇರೋದು ಏನು ಗೊತ್ತಾ, ಒಳಗಡೆ ಹೋಗಿ ಕೊಳೆ ಕುತ್ಕೊಂಡ್ಬಿಡುತ್ತೆ, ತುಂಬ ಬ್ಲ್ಯಾಕ್ ಇರುತ್ತೆ, ಅದನ್ನ ಉಜ್ಜಬೇಕಾಗುತ್ತೆ ಚೆನ್ನಾಗಿ. ಬೆಳ್ಳಿ ಕೂಡ ಸವಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಪ್ಲೇನ್ನೇ ತೊಗೊಂಡ್ರೆ ಬೆಟರ್ ಅಂತ ಹೇಳ್ಬೋದು. ಆಮೇಲೆ ಆಹಾರ ಪದಾರ್ಥ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬೋದು. ಸೊ ಇವಾಗ ಪಾಪು ಫುಡ್ ರೆಸಿಪೀಸ್ನ ಶೇರ್ ಮಾಡ್ತಾಯಿರಿ ಅಂತ ಹೇಳ್ತೀರಾ, ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಒಂದು ರೆಸಿಪಿ ಕೂಡ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ, ಒಂದು ಅರ್ಧ ಲೋಟದಷ್ಟು ಅಕ್ಕಿ ತೊಗೊಂಡು ನೀರಲ್ಲಿ ಹಾಕಿ ಒಂದು 1/4 ಗಂಟೆ ನೆನೆಸಿದ್ರೆ ಆಯಿತು, ಇಲ್ಲ ಒಂದು 1/2 ಅವರ್ ನೆನೆಸಿ. ಸೊ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದು ಜೀರಿಗೆ ಹಾಕಿದ್ದೀನಿ, ಉಂಡೆ ಜೀರಿಗೆನೇ, ಜೊತೆಗೆ ಒಂದು 4-5 ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಅಕ್ಕಿ ಮತ್ತು ಹೆಸರು ಕಾಳನ್ನ ಹಾಕಿ 1-2 ಸಲ ಚೆನ್ನಾಗಿ ಈ ಥರ ಹುರ್ಕೊಬೇಕು ಕಮ್ಮಿ ಫ್ಲೇಮಲ್ಲಿ. ಇದನ್ನು ಹುರ್ಕೊಂಡು ನೀರು ಸೇರಿಸ್ಕೊಳ್ತಿದ್ದೀನಿ. ನೀರು ನಾನು ಇದೆರಡು ಮೆಜರ್ಮೆಂಟ್ ಬರುತ್ತಲ್ವ, ಸೊ 2ರಿಂದ 1 ಲೋಟ ಆಗುತ್ತೆ ಅಂದರೆ 3 ಲೋಟ ಅಥವಾ 4 ಲೋಟದಷ್ಟು ನೀರು ಹಾಕ್ತೀನಿ, ಚೆನ್ನಾಗಿ ಬೇಯಿಸ್ತೀನಿ. ಸೊ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿದೆ. ಇದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಪ್ರಿಪೇರ್ ಮಾಡಿದೆ ಒಂದು ಸಲ, ಬಟ್ ಅವನಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದು ಫ್ಲೇವರ್ ನನಗೂ ಕೂಡ ಇಷ್ಟ ಆಗಲಿಲ್ಲ, ಹಾಗಾಗಿ ಆ ಥರ ಹಾಕಲ್ಲ, ಜಸ್ಟ್ ಇದೇ ಥರನೇ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಅರಿಶಿಣದ ಪುಡಿ ಆ್ಯಂಡ್ ಉಪ್ಪು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4-5 ವಿಸಲ್ ಹಾಕ್ಸಿದ್ರೆ ರೆಡಿ ಆಗುತ್ತೆ. ಹಲೋ ಪಪ್ಪ, ಅಕ್ಕ ಇಲ್ಲಿ, ಅಕ್ಕ ಇಲ್ಲಿ, ಅಕ್ಕ ಹಲೋ ಮಾಡಿ ಹಿಂಗೆ, ಹಲೋ 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 ಪಪ್ಪ, ಹಲೋ ಅಕ್ಕ, ಹಲೋ ವೇದಾಂತ್, ಎಲ್ಲಿ ನೀವು? ಪತ್ತೆನೇ ಇಲ್ವಲ್ಲ, ಎಲ್ಲಿ ವೇದಾಂತ್? ಇಷ್ಟು ಬೇಗ ಏನಕ್ಕೆ ಎದ್ರಿ ನೀವು? ಹಲೋ ವೇದಾ, ಅಲ್ಲ ಮಾಡು, ನೀನು ಬನ್ನಿ. ಒಡು. ಹಾಗೆ ಅನ್ನ ಎಲ್ಲ ಮಾಡುವಷ್ಟರಲ್ಲಿ 1 ಗಂಟೆ ಆಗೋಯಿತು. ಅವನಿಗೆ ಕುಕ್ಕರ್ ವಿಸಲ್ ಬಂದರೆ ಮಿಕ್ಸಿಲಿ ಏನಾದರೂ ರುಬ್ಬಿದ್ರೆ ಸಡನ್ನಾಗಿ ಎದ್ಬಿಡ್ತಾನೆ, ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಡು ಅವನು ಎದ್ಮೇಲೆ ಅದಕ್ಕೆಲ್ಲ ಪ್ರಿಪೇರ್ ಮಾಡಿದೆ. ಸೊ ಅಷ್ಟರಲ್ಲಿ ಹೊಟ್ಟೆ ಹಸಿವಾಗುತ್ತೆ ಅಂತ ಸ್ವಲ್ಪ ಫೀಡಿಂಗ್ ಮಾಡಿದ್ದೆ. ಆಮೇಲೆ ಸ್ವಲ್ಪ ಕಿತ್ತಳೆ ಹಣ್ಣು ರಸ ಕುಡಿಸೋಣ ಅಂದ್ಬಿಟ್ಟು ಅದನ್ನ ತೆಗಿತಾ ಇದ್ದೀನಿ, ಈ ಥರ ಹಿಂಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ಬೆಲ್ಲದ ಸಿರಪ್ ಆ್ಯಡ್ ಮಾಡ್ತೀನಿ, ಸ್ವಲ್ಪ ಹುಳಿ ಇರುತ್ತೆ ಅಲ್ವಾ, ಸೊ ಮ್ಯಾನೇಜ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಬೆಲ್ಲದ ಸಿರಪ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಅವನಿಗೆ ಕುಡಿಸ್ತೀನಿ. ಕುಡಿಯೆಲ್ಲ ಹಠ ಮಾಡ್ತಾನೆ, ಬಟ್ ಹೆಂಗೋ ಮಾಡಿ ಸ್ವಲ್ಪ ಕುಡಿಸ್ದೆ. ಅಪ್ಪು ಇಲ್ಲಿ ಗೆ ಹೈ ಅಲ್ಲಿ ಅಪ್ಪು. The wheels on a bus go round and round. ಇಲ್ಲಿ ವೇದಾಂತ್ ಚಿನ್ನಿ ಇಲ್ಲಿ. ಏನದು? ತಗೊಳ್ಳಿ.
ಹಾಗೆ ನಾನು ಬೆಳ್ಳಿ ಬಟ್ಲು ತೊಗೊಂಡು ಮಕ್ಳಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ನಾನೇನೋ ಮಾಡ್ತೀನಿ. ಬಟ್ ಲಿರಿಷಾ ಕೂಡ ಸಣ್ಣ, ಅವಳು ಸರಿಯಾಗಿ ಊಟನೇ ತಿನ್ನಲ್ಲ. ಆ್ಯಂಡ್ ಪಾಪು ಕೂಡ ಹುಷಾರು ತಪ್ಪಿಬಿಟ್ಟು ಜ್ವರ ಬಂತಲ್ಲ, ಸೊ ಅವ್ನ ಫ್ಯಾಟ್ ಎಲ್ಲ ಹೋಯಿತು ಬಾಡಿನಲ್ಲಿ, ತುಂಬಾ ಸಣ್ಣ ಆಗಿಬಿಟ್ಟ. ಮತ್ತು ಅವನು ಅಂದರೆ ಆ್ಯಕ್ಟಿವ್ ಆಗಿದ್ದಾನೆ, ಊಟ ತಿಂತಾನೆ, ಎಲ್ಲ ಆ್ಯಕ್ಟಿವಾಗಿ ಚೆನ್ನಾಗಿದ್ದಾನೆ. ಬಟ್ ಅವನು ಮತ್ತೆ ಅವನ ಬಾಡಿನಲ್ಲಿ ಫ್ಯಾಟ್ ತುಂಬ್ತಾ ಇಲ್ಲ ಆ್ಯಂಡ್ ಅವನು ದಪ್ಪನೂ ಆಗ್ತಾಯಿಲ್ಲ. ನಾವೇನೋ ಒಳ್ಳೇದಾಗಲಿ ಏನು ಮಾಡ್ತೀವಿ, ಬಟ್ ಯಾರ ದೃಷ್ಟಿ ಬೀಳುತ್ತೋ ಏನೋ ನಮಗೆ ಈ ಥರ ಆಗ್ತಿದೆ. ಆ್ಯಂಡ್ ಈಗ ಫೈನಲಾಗಿ ಅನ್ನ ರೆಡಿ ಆಯಿತು. ಇದನ್ನು ಅವನಿಗೆ ಚೆನ್ನಾಗಿ ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಸೊ ಅವನಿಗೆ ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ಆಯಿತು. ನೀವು ಬೇಕಾದ್ರೆ ಇದನ್ನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟು ನಾನು ಬೆಳ್ಳಿ ಬಟ್ಲನ್ನ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ಕೂಡ ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಇವಾಗ ಪಾಪುಗೆ ಇದನ್ನ ರೆಡಿ ಮಾಡಿಕೊಂಡು ಅವನಿಗೆ ತಿನ್ನಿಸ್ಬೇಕು. ಸೊ ತಿನ್ನಿಸೋದಕ್ಕೆ ಮಿನಿಮಮ್ ಹಾಫ್ ಆನ್ ಅವರ್ ಬೇಕು, ಮ್ಯಾಕ್ಸಿಮಮ್ ಹೇಳೋದಕ್ಕಾಗಲ್ಲ. ಸೊ ಸ್ವಲ್ಪ ಅವನ್ನ ಆಟ ಆಡಿಸ್ತೀನಿ, ಯಾಕಂದರೆ ಒಬ್ಬನೇ ಇರ್ತಾನಲ್ವಾ. ನಾನು ಬಿಟ್ಟರೆ ಅವನಿಗೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಯಾರೂ ಇರಲ್ಲ. ಹಾಗಾಗಿ ಅವನ್ನ ಆಟ ಆಡಿಸಿ ಅವನ್ನ ಸ್ವಲ್ಪ ಚೆನ್ನಾಗಿ ಮೈಂಡೆಲ್ಲ ಡೈವರ್ಟ್ ಮಾಡಬೇಕು, ಆಟ ಆಡಬೇಕು ಅವನು, ಆ ಥರ ಇರ್ತೀನಿ. ಹಾಗೆ ಅವನಿಗೆ ಅನ್ನನ ಬೆಳ್ಳಿ ಬಟ್ಲಿಗೆ ಹಾಕಿ ಇಟ್ಬಿಟ್ಟು ಸೊ ಸ್ವಲ್ಪ ಹೊತ್ತು ಹಾಗೇ ಬಿಸಿಲಿ ಇರಬೇಕಲ್ವ, ಹಂಗೆ ಇಟ್ಬಿಟ್ಟು ನಾನು ಬಂದು ಸ್ವಲ್ಪ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ರಾತ್ರಿದು ಅವರೆಕಾಳು, ಹಸಿ ಅವರೆಕಾಯಿದು ಸಾಂಬಾರು ಮಾಡಿದ್ದೆ. ಸೊ ಅದೇ ಸಾಂಬಾರಿತ್ತು. ಹಾಗಾಗಿ ಈಗ ಅವ್ನಿಗೆ ಊಟ ತಿನ್ನಿಸ್ಬಿಟ್ಟು ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ಅವನಂತೂ ಫುಲ್ ಎಲ್ಲ ವಸ್ತುಗಳನ್ನ ಎಳ್ದಾಕ್ಬಿಟ್ಟು ಆಟ ಆಡ್ತಾ ಇರ್ತಾನೆ. ಆಮೇಲೆ ಇದು ಬೆಳ್ಳಿ ಬಟ್ಲು ನನ್ನದು ಪಾಪುದು. ಇದಕ್ಕೆ ಸ್ಪೂನ್ ಕೂಡ ಇದೆ ಈ ಥರ. ನಾನು ಇದಕ್ಕೆ ಯೂಸ್ ಮಾಡೋದು ಕೋಲ್ಗೇಟ್ ಟೂತ್ ಪೌಡರ್ ಬರುತ್ತಲ್ಲ, ಅದನ್ನ ಒಂದು ಬಾಕ್ಸ್ ತರಿಸಿಟ್ಬಿಟ್ಟಿದ್ದೀನಿ. 35 ರುಪೀಸ್ ಅನಿಸುತ್ತೆ ಇದು. ಸೊ ಇದನ್ನ ತೊಳೆದಿದ್ದೆ, ಜಸ್ಟ್ ಸೋಪಲ್ಲಿ ಡೈಲಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಮಾಮೂಲಿ ಪಾತ್ರೆ ತೊಳಿಬೇಕಾದ್ರೆ ಸಣ್ಣದು ಇದು ಸ್ಕ್ರ್ಯಾಚ್ ಆಗಬಾರ್ದು ಅಂತ ಸ್ಕ್ರಬ್ಬರ್ನ ಯೂಸ್ ಮಾಡಿ ಅಥವಾ ಕೈಯಲ್ಲೇ ತೊಳೆದ್ಬಿಟ್ಟು ಎತ್ತಿಡ್ಬೋದು. ಡೈಲಿ ನಾನು ಸೋಪಲ್ಲೇ ವಾಶ್ ಮಾಡ್ತೀನಿ. ಒಂದು ವಾರಕ್ಕೊಂದ್ಸಲ ಅಥವಾ 4-5 ದಿನಕ್ಕೊಂದ್ಸಲ. ಸ್ವಲ್ಪ ಬ್ಲ್ಯಾಕ್ ಅನಿಸಿದ್ರೆ, ಬ್ಲ್ಯಾಕ್ 4-5 ದಿನಕ್ಕಾಗಲ್ಲ, ಬಟ್ ನಿಮ್ಗೇನಾದರೂ ಬೇಕಂದರೆ ಒಂದು ವಾರಕ್ಕೊಂದ್ಸಲ ಈ ಥರ ಟೂತ್ ಪೌಡರ್ ಹಾಕಿ ವಾಶ್ ಮಾಡ್ಬೋದು. ವಾರ ಆದರೂ ಆಯಿತು, ನಾನು ಮರ್ತ್ಕೊಂಡು 15 ದಿನ ಆದರೂ ಆಯಿತು, ಆ ಥರ ಕ್ಲೀನ್ ಮಾಡ್ತೀನಿ. ಇದನ್ನು ಕ್ಲೀನ್ ಮಾಡಿ 15 ದಿನ ಮೇಲಾಗಿದೆ. ಸೊ ಇವಾಗ ಟೂತ್ ಪೌಡರ್ ಹಾಕಿ ನೀಟಾಗಿ ಉಜ್ತಾ ಇದ್ದೀನಿ. ನೋಡಿ ಯಾವ ಥರ ಬ್ಲ್ಯಾಕ್ ಥರ ಬರ್ತಾ ಇದೆ ನೋಡಿ ಒಂಥರ. ಸೊ ಅದು ಹೋದರೆ ಪಳಪಳ ಅಂತ ಹೊಳೆಯುತ್ತೆ ಬೆಳ್ಳಿ ಬಟ್ಲು. ಸೊ ಇದು ಹೋದರೆ ಕ್ಲಿಯರಾಗಿ ಆಗಿದೆ, ಕಸ ಅಂದರೆ ಕೊಳೆ ಎಲ್ಲ ಹೋಗಿದೆ ಅಂತ. ಈ ಥರ ಟೂತ್ ಪೌಡರ್ನ ಹಾಕ್ಕೊಂಡು ಸ್ಪೂನ್ ಹಾಗೇ ಬೆಳ್ಳಿ ಬಟ್ಲನ್ನ ಆವಾಗವಾಗ ವಾಶ್ ಮಾಡ್ತೀನಿ. ಹಲ್ಲುಜ್ಜೋ ಪುಡಿ ನಿಮ್ಮ ಹತ್ರ ಇಲ್ಲ ಅಂದರೆ ಏನಿಲ್ಲ, ನಾರ್ಮಲಾಗಿ ಯಾವ ಪೇಸ್ಟ್ನ ಯೂಸ್ ಮಾಡ್ತೀರಾ ಅದೇ ಪೇಸ್ಟನ್ನ ಬಳಸ್ಕೊಂಡು ನೀವು ಕ್ಲೀನ್ ಮಾಡ್ಬೋದು. ಅಥವಾ ಬೆಳ್ಳಿ ತೊಳೆಯೋದಕ್ಕೇ ಕೆಲವೊಂದು ವಸ್ತುಗಳು ಬಂದಿದೆ, ಜೊತೆಗೆ ಪೀತಾಂಬರಿ ಹಾಕ್ಕೊಂಡು ಉಜ್ಜಿದ್ರೂ ಆಗುತ್ತೆ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನೀವು ಯೂಸ್ ಮಾಡಿ. ಆದಷ್ಟು ಈ ಕೋಲ್ಗೇಟ್ ಪೌಡರ್ ಒಂದು ಡಬ್ಬ ತಂದು ಇಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ ಇದೇನೆ. ಸೊ ಈ ಥರ ನಾನು ವಾಶ್ ಮಾಡ್ತೀನಿ. ಹಾಗೆ ಇದಲ್ಲದೇ ನನ್ನ ಬೆಳ್ಳಿ ವಸ್ತುಗಳು ಏನಿದೆ, ದೀಪಗಳಿರ್ಬೋದು, ದೇವ್ರಿಗೆ ಬಳಸುವಂಥದ್ದು, ಅರಿಶಿನ ಕುಂಕುಮದ ಬಟ್ಲು, ಇದೆಲ್ಲನೂ ನಾನು ಟೂತ್ ಪೌಡರ್ ಬಳಸಿನೇ ಕ್ಲೀನ್ ಮಾಡ್ಕೊಳ್ತೀನಿ. ಇವನು ಮನೆಯಲ್ಲಿ ಸಿಕ್ಕಾಪಟ್ಟೆ ತುಂಟ. ಈಗಲೇ ನೋಡಿ ಎಷ್ಟು ಕಿರ್ಚ್ಕೊಂಡು ಅದೆಲ್ಲ ಕಿತ್ಕೊಂಡು ಕ್ರೀಮ್ ಬಾಕ್ಸ್ನೆಲ್ಲ ಹಿಂಗೆ ಆಡ್ತಾನೆ. ಬಟ್ ಹೊರಗಡೆ ಹೋದರೆ ಏನೂ ಗೊತ್ತಿಲ್ಲ ಪಾಪಚ್ಚಿ ಅನ್ನೋ ಥರ ಇರ್ತಾನೆ. ಕೆಲವರು ನಿಮ್ಮ ಮಗು ಸೈಲೆಂಟ್ ಅಲ್ವಾ, ಏನೂ ಆ್ಯಕ್ಷನ್ನೇ ಮಾಡಲ್ಲ ಅಂತಲೂ ಕೇಳ್ತಾರೆ. ಸೊ ಮನೇಲಿ ನೋಡಿ ಹಿಂಗೆ ಆಡ್ತಾನೆ. ಸೊ ಹೊರಗಡೆ ಹೋದಾಗಂತೂ ಸೈಲೆಂಟ್ ಬೇಬಿ. ಆ್ಯಂಡ್ ಏನು ಆ್ಯಕ್ಷನ್ ಆಗ್ತಾ ಇರುತ್ತೆ ಹೊರಗಡೆ ಹೋದಾಗ, ಬೈಕ್ಸು ಓಡಾಡೋದು ಅಥವಾ ಬಸ್ಗಳು ಓಡಾಡೋದು ಅಥವಾ ಗಿಡದ್ದು ಮರದ್ದು ಎಲೆಗಳು ಅಲ್ಲಾಡಿದ್ರೆ ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ನೋಡ್ತಾ ಇರ್ತಾನೆ. ಹಾಗಾಗಿ ಅವನು ಫುಲ್ ಸೈಲೆಂಟಾಗಿರ್ತಾನೆ. ಇನ್ನು ಲಿರಿಷಾ ಮನೆಗೆ ಬಂದ್ರಂತೂ ವೇದಾಂತ್ಗೆ ಫುಲ್ ಖುಷಿಯಾಗಿರ್ತಾನೆ. ಅವಳು ಬಂದ್ರೆ ಏನೋ ಒಂಥರ ಚೆನ್ನಾಗಿರ್ತಾನೆ. ನಾನೇ ಬೈತಿರ್ತೀನಿ ಪಾಪ ಲಿರಿಷಿಂಗೆ, ಅವನಿದ್ದಾಗ ಬರಬೇಡ, ಅವನಿದ್ದಾಗ ಹಾಲು ಕುಡಿಸ್ಬೇಕಾದ್ರೆ ಬರಬೇಡ ಅಂತ ಅವಳಿಗೆ. ಸೊ ಇವನಂತೂ ತುಂಬ ಇಷ್ಟಪಡ್ತಾನೆ ಅವಳನ್ನ. ಇವಾಗ ಲಿರಿಷಿಂಗೆ ಸ್ಟಡಿ ಟೈಮು, ಅವಳಿಗೆ ಒಂದಷ್ಟು ಹೋಮ್ವರ್ಕ್ ಎಲ್ಲ ಮಾಡಿಸೋದಕ್ಕೆ ಅಂತ ಕೂತಿದ್ದೆ. ಜೊತೆಗೆ ಪಾಪುನು ಅವಳ ಜೊತೆ ಆಟ ಆಡ್ತಾ ಕೂತಿರ್ತಾನೆ, ಅವಳು ಬುಕ್ ಎಳೆಯೋದು ಇದೆಲ್ಲ ಮಾಡ್ತಾ ಇರ್ತಾನೆ. ಸೊ ಇವತ್ತು ಲಿರಿಷಾ ಪೇಂಟಿಂಗ್ ಮಾಡ್ತಾಯಿದ್ಲು, ಕಮಲದ ಹೂಗೆ ಬಣ್ಣ ಹಚ್ತಾ ಇದ್ಲು. ಇದಾದಮೇಲೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಯಾಕೋ ಇವತ್ತು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಅದಕ್ಕೆ ಹೋಗ್ಬಿಟ್ಟು ಮಲ್ಕೊಬಿಟ್ವಿ. 5 ಗಂಟೆಗೆ ಮಲ್ಕೊಂಡ್ವಿ. ಎದ್ದಾಗ ರಾತ್ರಿ 8 ಗಂಟೆ ಆಗಿಬಿಟ್ಟಿತ್ತು. ಸೊ ನಾನು ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗಿ ತುಂಬ ಹೊತ್ತು ನಿದ್ದೆ ಮಾಡಿಬಿಟ್ಟಿದ್ದೀನಿ.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.